ಹಲೋ ಚಾಂಪಿಯನ್ಸ್, ಎಲ್ಲರೂ ಪ್ರಿಪರೇಟರ್ಗೆ ಮಸ್ತ್ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪರಡಿ ಸರ್. ಸೊ ನಾವು ಇಟ್ಸ್ ಎಮ್ ಸಿ ಕ್ಯೂ ಟೈಮ್. ಸೊ ಫಿಸಿಕ್ಸ್ ಎಮ್ ಸಿ ಕ್ಯೂಸು. ಸೊ ಪ್ರೀವಿಯಸ್ ಲೈಕ್ 2019ಇಂದ ಮಾಡಲ್ ಪೇಪರ್ಸ್ ಎಲ್ಲ ಏನೇನಿದೆ, ಗೌರ್ಮೆಂಟ್ ಅವರು ಹೆಂಗೆ ಮಾಡಲ್ ಪೇಪರೆಲ್ಲ ಆಯಿತು ಅಥವಾ ಕೆಲವೊಂದು ಪ್ರಿಪರೇಟರ್ ಆಯಿತು, ಹೆಂಗೆ ಕ್ವಶನ್ಸ್ ಕೇಳಿದ್ದಾರೆ. ಸೊ ಜಸ್ಟ್ ಒಂದು ತಡಿ ಎಮ್ ಸಿ ಕ್ಯೂಸು ಕ್ವಿಕ್ಕಾಗಿ ನೋಡೋಣ. ಬಿಕಾಸ್ ಈ ಎಮ್ ಸಿ ಕ್ಯೂಸ್ ನಿಮ್ಗೆ ನೋಡೋದ್ರಿಂದ ಮಾಡಲ್ ಪೇಪರ್ ಅಂತ ಹೇಳಿದಾಗ ಸೊ ಸಾಕಷ್ಟು ಜನ ಮಾಡಲ್ ಪೇಪರ್ಸ್ ಹಿಂದಿಂದೆಲ್ಲ ನೋಡೇ ಇರಲ್ಲ, ಬಿಕಾಸ್ ಸಿಗೋದು ಅಷ್ಟು ಈಸಿಯಾಗೂ ಇಲ್ಲ. ಸೊ ಅದಕ್ಕೆ ಕ್ವಿಕ್ಕಾಗಿ ನೋಡೋಣ. ಬಿಕಾಸ್ ಈ ಒಂದು ಲೈಕ್ ಎಮ್ ಸಿ ಕ್ಯೂಸ್ ನೋಡೋದ್ರಿಂದ ನಿಮಗೂ ಹೆಂಗೆ ಕೇಳ್ಬೋದು ಕ್ವಶನ್ಸು. ಈಗ ನಾನು ಇದೇ ಎಮ್ ಸಿ ಕ್ಯೂಸ್ ಹಾಕಿದ್ಮೇಲೆ ಕೆಲವೊಂದು ಆ್ಯನ್ಯಲ್ ಪೇಪರ್ಸಲ್ಲಿ ಚೆಕ್ ಮಾಡಬೇಕಾದ್ರೆ ಅದೇ ಕಾನ್ಸೆಪ್ಟ್ ರಿಲೇಟೆಡೇ ಕೇಳಿದರು. ಈಗ ಕಾನ್ವೆಕ್ಸ್ ಲೆನ್ಸ್ದು ಎಲ್ಲೋ ಒಂದು ಕೇಳಿದರೆ, ಇನ್ನೊಂದು ಕಡೆ ಕಾನ್ಕೇವ್ ಲೆನ್ಸ್ದು ಕೇಳಿದರು. ಸೊ ಒಂದು ನಿಮಗೆ ಐಡಿಯಾ ಬಂತು ಅಂದರೆ ಇನ್ನೊಂದು ಯಾವ ಥರ ಕೇಳ್ಬೋದು ಅಂತಲೂ ಗೊತ್ತಾಗುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಬಿಗಿನ್. ಸೊ ಇಮೇಜ್ ಒಂದು ಎಲ್ ಶೇಪ್ ಇಮೇಜ್ ಇದೆ. ಸೊ ಇದನ್ನು ನಾವು ಕಾನ್ವೆಕ್ಸ್ ಮಿರರಲ್ಲಿ ಇಟ್ಟಾಗ ಹೆಂಗೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಕಾನ್ವೆಕ್ಸ್ ಮಿರರ್ ನೇಚರ್ ಇಟ್ ಈಸ್ ಆಲ್ವೇಸ್ ವರ್ಚುವಲ್ ಆ್ಯಂಡ್ ಡೈರೆಕ್ಟ್. ಸೊ ವರ್ಚುವಲ್ ಅಂದಾಗ ಅಗೇನ್ ಪ್ಲೇನ್ ಮಿರರ್ ಇಸ್ ಆಲ್ಸೋ ವರ್ಚುವಲ್ ಆ್ಯಂಡ್ ಡೈರೆಕ್ಟ್. ನೀವು ಓದಿದ್ದೀರಾ ಪ್ರಾಪರ್ಟೀಸು. ಇಟ್ ಈಸ್ ಲ್ಯಾಟ್ರಲಿ ಇನ್ವರ್ಟೆಡ್ ಅಂದರೆ ಏನು ನಾನು ಹೇಳಿದ್ದೀನಿ, ಲೆಫ್ಟ್ ಇರೋದು ರೈಟ್ ಕಾಣಿಸುತ್ತೆ, ರೈಟ್ ಇರೋದು ಲೆಫ್ಟ್ ಕಾಣಿಸುತ್ತೆ. ಸೊ ರಿವರ್ಸ್ ಆಗುತ್ತೆ. ಸೊ ಎಲ್ಲಿರೋದು ರಿವರ್ಸ್ ಆಗಬೇಕು. ಸೊ ಇಲ್ಲೆಲ್ಲೂ ರಿವರ್ಸ್ ಆಗಿಲ್ಲ, ಎರಡು ಆಪ್ಷನ್ ಆಗಲ್ಲ. ಸೊ ಇಲ್ಲಿ ರಿವರ್ಸ್ ಆಗಿದೆ, ಲ್ಯಾಟ್ರಲಿ ಇನ್ವರ್ಟೆಡ್ ಆಗಿದೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಕಾನ್ವೆಕ್ಸ್ ಮಿರರ್ ಇಸ್ ಇಟ್ ಆಲ್ವೇಸ್ ಫಾರ್ಮ್ಸ್ ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ಆಯಿತು, ಇಟ್ ಆಲ್ವೇಸ್ ಫಾರ್ಮ್ಸ್ ಡಿಮಿನಿಷ್ಡ್. ಸೊ ಇದೇನಾಯಿತು, ಸೇಮ್ ಸೈಜ್ ಆಯಿತು, ಸ್ವಲ್ಪ ದೊಡ್ಡದಂತ ಕಾಣಿಸುತ್ತೆ. ದಿಸ್ ಈಸ್ ವೇರ್ ಇಟ್ ಈಸ್ ಡಿಮಿನಿಷ್ಡ್ ಅಂದರೆ ಸಣ್ಣದಾಗಿದೆ. ನೆಕ್ಸ್ಟ್, ಒನ್ ಆಫ್ ದ ಪ್ರಾಪರ್ಟೀಸ್ ಆಫ್ ಕಾನ್ಕೇವ್ ಲೆನ್ಸ್, ಇಲ್ಲಿ ನಂಬರ್ ಬಿಟ್ಬಿಡ್ರಿ ಇದು. ಸೊ ಒನ್ ಆಫ್ ದ ಪ್ರಾಪರ್ಟೀಸ್ ಆಫ್ ಕಾನ್ಕೇವ್ ಲೆನ್ಸ್, ಅಗೇನ್ ಕಾನ್ಕೇವ್ ಲೆನ್ಸ್ ಅಂದಿದ ತಕ್ಷಣ ನಿಮ್ಮ ತಲೆಯಲ್ಲಿ ಬರಬೇಕು ಲೆನ್ಸ್ ಎಲ್ಲ ಹೆಂಗಿದೆ, ತಿಕ್ಕೆಲ್ಲಿದೆ, ತಿನ್ನೆಲ್ಲಿದೆ, ಕನ್ವರ್ಜೋ ಡೈವರ್ಜೋ. ಇಮ್ಮಿಡಿಯೇಟ್ ತಲೆಗೆ ಬಂತು ಅಂದರೆ ನಿಮಗೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಸ್ ತಿನ್ನರ್ ಅಟ್ ದ ಎಡ್ಜಸ್ಸಲ್ಲಿ ತಿನ್ನಿದೆಯಾ? ಇಲ್ಲ, ಕಾನ್ಕೇವ್ ತಿಕ್ಕಿದೆ, ಸೊ ಆಪ್ಷನ್ನೇ ಇಲ್ಲ. ನೆಕ್ಸ್ಟ್, ಡೈವರ್ಜ್ ಅ ಲೈಟ್ ರೇಸ್. ಎಸ್, ಆಬ್ವಿಯಸ್ಲಿ ಕಾನ್ಕೇವ್ ಲೆನ್ಸ್ ಲೈಟ್ ರೇನ ಡೈವರ್ಜ್ ಮಾಡುತ್ತೆ. ನೆಕ್ಸ್ಟ್ ನೋಡಿರಿ, ಫಾರ್ಮ್ಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್, ಚಾನ್ಸೇ ಇಲ್ಲ. ಕನ್ವರ್ಜಸ್ ಲೈಟ್ ರೇಸ್, ಆಬ್ವಿಯಸ್ಲಿ ಆಗಲ್ಲ, ಬಿಕಾಸ್ ಇದು ಡೈವರ್ಜ್ ಮಾಡುತ್ತೆ. ಸೊ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್? ಬಿ. ನೆಕ್ಸ್ಟು, ದ ಕ್ರಿಸ್ಟಲೈನ್ ಲೆನ್ಸ್ ಆಫ್ ದ ಐ ಇನ್ ಓಲ್ಡ್ ಏಜ್ ಪೀಪಲ್ ಸಮ್ಟೈಮ್ಸ್ ಬಿಕಮ್ಸ್ ಮಿಲ್ಕಿ ಆ್ಯಂಡ್ ಕ್ಲೌಡಿ. ಯಾಕೆ? ಕ್ಯಾಟರಾಕ್ಟ್ ಆಗುತ್ತೆ. ಒಂದು ಕ್ಯಾಟರಾಕ್ಟ್, ಒಂದು ಲೇಯರ್ ಫಾರ್ಮೇಷನ್ ಆಗುತ್ತೆ. ಕ್ಯಾಟರಾಕ್ಟ್ ಸರ್ಜರಿ ಮಾಡ್ತಾರೆ, ತೆಗಿತೀವಿ. ಸೊ ಯಾವುದು? ಕ್ಯಾಟರಾಕ್ಟ್. ಅಗೇನ್ ಈ ಮೂರು ಏನಿದೆ ನಿಮಗೆ ಇಮೇಜ್ ಕೊಟ್ಟು ಯಾವುದಿದು ಅಂತ, ಓಕೆ, ಇದೆರಡರಲ್ಲಷ್ಟೇ. ಸೊ ಹೈಪರ್ ಮೆಟ್ರೋಪಿಯಾ, ಮಯೋಪಿಯಲ್ಲಿ ಇಮೇಜ್ ಕೊಟ್ಟು ಯಾವುದಿದು ಅಂತ ಕೇಳ್ಬೋದು. ನೆಕ್ಸ್ಟ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಇಲ್ಲಿ ಒಂದೇ ಲೆಫ್ಟ್ ಹ್ಯಾಂಡ್ ಇದೆ ನಿಮಗೆ, ಹೇಳೋದಲ್ಲ, ರೈಟ್ ಹ್ಯಾಂಡ್ ಇಲ್ಲ, ತೆಗೆದಿರೋದ್ರಿಂದ ಎಷ್ಟು ಆರಾಮ್ ಅಂದರೆ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಡೈರೆಕ್ಷನ್ ಆಫ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಮಿಡಲ್ ಫಿಂಗರ್. ಆನ್ಸರೇ ಬಂದ್ಬಿಡ್ತು. ಸೊ ಮಿಡಲ್ ಫಿಂಗರ್, ಸೊ ಇಲ್ಲಿ ಥಂಬ್, ಸೊ ವಾಟ್ ಡಸ್ ಇಟ್ ಇಂಡಿಕೇಟ್ಸ್? ಮೋಷನ್. ಫೋರ್ ಫಿಂಗರ್, ವಾಟ್ ಡಸ್ ಇಟ್ ಇಂಡಿಕೇಟ್ಸ್? ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮಿಡಲ್ ಫಿಂಗರ್ ಏನು? ಕರೆಂಟ್. ಸೊ ಮಿಡಲ್ ಫಿಂಗರ್ ಕರೆಂಟ್. ಇಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಕೊಟ್ಟಿದ್ದಾರೆ, ಬಿಕಾಸ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲಲ್ಲಿ ಇಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಬರ್ತಿತ್ತು. ಸೊ ನಿಮಗೆ ರೈಟ್ ಹ್ಯಾಂಡ್ ರೂಲ್ ಇಲ್ಲ, ಸೊ ಒಂದೇ ಆಪ್ಷನ್ನು ಕರೆಂಟ್. ಇಟ್ಸ್ ನಾಟ್ ಇಂಡ್ಯೂಸ್ಡ್ ಕರೆಂಟ್. ಇಂಡ್ಯೂಸ್ಡ್ ಕರೆಂಟ್ ಬರೋದು ರೈಟ್ ಹ್ಯಾಂಡ್ ರೂಲಲ್ಲಿ, ವಿಚ್ ಇಸ್ ನಾಟ್ ದೇರ್ ಫಾರ್ ಯುವರ್ ಸಿಲೆಬಸ್. ಈಗ ದ ಡಿವೈಸ್ ಯೂಸ್ ಟು ಚೇಂಜ್ ದ ರೆಸಿಸ್ಟೆನ್ಸ್ ಅಟ್ ಮೆನಿ ಟೈಮ್ಸ್. ಯಾವುದು? ವಿತೌಟ್ ಚೇಂಜಿಂಗ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಯಾವುದಪ್ಪ? ಇಲ್ಲಿದೆ ರಿಯೋಸ್ಟ್ಯಾಟ್. ಸೊ ರಿಯೋಸ್ಟ್ಯಾಟ್ ನಿಮಗೆ ಲೈಕ್ ಡ್ರಾ ದ ರಿಯೋಸ್ಟ್ಯಾಟ್ ಅಂತ ಈಗ ಸಲ ಕೇಳಿದಾರೆ ಗೊತ್ತು, ಅಥವಾ ರಿಯೋಸ್ಟ್ಯಾಟ್ ಡೆಫಿನಿಷನ್ ಏನು? ಸೊ ಇದೆ ರಿಯೋಸ್ಟ್ಯಾಟ್ ಡೆಫಿನಿಷನ್, ಇದು ಬರಿಬೋದು. ಅದನ್ನೇ ಎಮ್ ಸಿ ಕ್ಯೂ ಆಗಿ ಕೇಳಿದ್ದಾರೆ. ನೆಕ್ಸ್ಟು, ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಮಂಗ್ ದ ಫಾಲೋಯಿಂಗ್ ಕಾನ್ಕೇವ್ ಲೆನ್ಸ್. ಅಗೇನ್ ಅಲ್ಲಿ ನಿಮಗೆ ಓಕೆ, ಕಾನ್ಕೇವ್ ಲೆನ್ಸ್ ಅಲ್ಲ, ನಾನು ಯಾಕೆ ಇದು ಓಕೆ, ಇದು ದಿಸ್ ಇಸ್ ಕನ್ವರ್ಜಿಂಗ್, ದಿಸ್ ಇಸ್ ಕಾನ್ವೆಕ್ಸ್ ಲೆನ್ಸ್. ಸೊ ನಿಮಗೆ ಕಾನ್ವೆಕ್ಸ್ ಲೆನ್ಸು, ಕಾನ್ಕೇವ್ ಲೆನ್ಸು ತಲೆಯಲ್ಲಿತ್ತು ಅಂದರೆ ಅದಕ್ಕೆ ಹೇಳೋದು. ಎಲ್ಲ ಕೇಳಿದ್ದಾರೆ. ಕನ್ವರ್ಜಸ್ ಲೈಟ್ ರೇಸ್, ಇದು ಕಾನ್ವೆಕ್ಸ್ ಲೆನ್ಸು ಆಗುತ್ತಾ? ಕಾನ್ಕೇವ್ ಲೆನ್ಸ್ ಅವ್ರು ಕೇಳಿರೋದು ಕಾನ್ಕೇವ್ ಲೆನ್ಸು, ಕನ್ವರ್ಜ್ ಆಗಲ್ಲ. ನೆಕ್ಸ್ಟ್, ಫಾರ್ಮ್ಸ್ ಇನ್ವರ್ಟೆಡ್ ಇಮೇಜ್ ಆಗಲ್ಲ, ಬಿಕಾಸ್ ಕಾನ್ಕೇವ್ ಲೆನ್ಸ್ ಆಲ್ವೇಸ್ ಫಾರ್ಮ್ಸ್
ವರ್ಚುವಲ್ ಆ್ಯಂಡ್ ಎರೆಕ್ಟ್. ನೆಕ್ಸ್ಟ್ ಫಾರ್ಮ್ಸ್ ರಿಯಲ್ ಇಮೇಜ್ ಚಾನ್ಸೇ ಇಲ್ಲ. ಡೈವರ್ಜಸ್ ಲೈಟ್ ರೇಸ್. ಕಾನ್ಕೇವ್ ಲೆನ್ಸ್ ಏನು ಮಾಡುತ್ತೆ, ಲೈಟ್ ರೇನ ಡೈವರ್ಜ್ ಮಾಡುತ್ತೆ. ಕಾನ್ವೆಕ್ಸ್ ಲೆನ್ಸ್ ಏನು ಮಾಡುತ್ತೆ, ಲೈಟ್ ರೇನ ಕನ್ವರ್ಜ್ ಮಾಡುತ್ತೆ. ಸೊ ಫೀಚರ್ಸ್ ಗೊತ್ತಿರಬೇಕು, ಬಿಕಾಸ್ ಎಷ್ಟೆಲ್ಲ ಕೇಳಿದ್ದಾರೆ ನೋಡ್ರಿ. ನೆಕ್ಸ್ಟ್ ರೆಸಿಸ್ಟಿವಿಟಿ, 4 ಮೆಟೀರಿಯಲ್ ಇದೆ. ಸೊ 4 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ವಿಚ್ ಆಫ್ ದಿಸ್ ಹ್ಯಾಸ್ ವೆರಿ ಲೆಸ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಅವ್ರು ಕೊಟ್ಟಿರೋದೇನು ABCD ಇದ್ರದ್ದು ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ. ಸೊ ಅವ್ರು ಕೇಳ್ತಿರೋದೇನು ಹ್ಯಾಸ್ ವೆರಿ ಲೆಸ್ ಕಂಡಕ್ಟಿವಿಟಿ. ಸೊ ಲೆಸ್ ಕಂಡಕ್ಟಿವಿಟಿ ಅಂದರೆ ಏನಿರಬೇಕು, ಮೋರ್ ರೆಸಿಸ್ಟಿವಿಟಿ. ಸೊ ರೆಸಿಸ್ಟಿವಿಟಿ ಜಾಸ್ತಿ ಇದೆ, ಕಂಡಕ್ಟಿವಿಟಿ ಕಮ್ಮಿ ಆಗುತ್ತೆ. ಸೊ ಇದರಲ್ಲಿ ಯಾವುದು ರೆಸಿಸ್ಟಿವಿಟಿ ಜಾಸ್ತಿ ಇದೆ ಚೆಕ್ ಮಾಡಿರಿ. ಸೊ 6.84, 1.62 ಎಲ್ಲ 10⁻⁻8 ಇರೋದ್ರಿಂದ ಬರೀ ನಂಬರ್ ನೋಡಬೇಕು. ಸೊ ಯಾವುದಿದೆಯಪ್ಪ, 6.84, ವಿಚ್ ಇಸ್ ನಥಿಂಗ್ ಬಟ್ ಮೆಟೀರಿಯಲ್ A. ಸೊ ರೆಸಿಸ್ಟಿವಿಟಿ ಅಗೇನ್ ರೆಸಿಸ್ಟಿವಿಟಿ ಜಾಸ್ತಿ ಇತ್ತು ಅಂದರೆ ಕಂಡಕ್ಟಿವಿಟಿ ಏನಿರುತ್ತೆ, ಕಮ್ಮಿ ಇರುತ್ತೆ. ದೇ ಆರ್ ರೆಸಿಪ್ರೋಕಲ್. ಗೊತ್ತಿತ್ತು ಅಂದರೆ ಆರಾಮ್ ಮಾಡ್ಬೋದು. ನೆಕ್ಸ್ಟ್, ದ ಡಯಾಮೀಟರ್ ಆಫ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ಎ ಸ್ಪೆರಿಕಲ್ ಮಿರರ್. ಇದು ಡಯಾಮೀಟರ್. ವಾಟ್ ಇಸ್ ಇಟ್ ಕಾಲ್ಡ್ ಆಸ್ ಅಪರ್ಚರ್. ಆಪ್ಟಿಕಲ್ ಸೆಂಟರ್ ಅಂದರೆ ಎಲ್ಲಿರುತ್ತಪ್ಪ, ಆಪ್ಟಿಕಲ್ ಸೆಂಟರ್ ಲೆನ್ಸಲ್ಲಿರುತ್ತೆ. ಸೆಂಟರ್ ಆಫ್ ಕರ್ವೇಚರ್, ಇದು ಸೆಂಟರ್ ಆಫ್ ಕರ್ವೇಚರು. ನೆಕ್ಸ್ಟ್ ಪ್ರಿನ್ಸಿಪಲ್ ಆಕ್ಸಸ್, ಇಮ್ಯಾಜಿನರಿ ಸ್ಟ್ರೈಟ್ ಲೈನ್. ಸೊ ಯಾವುದು ಉಳಿದಿದ್ದು, ಅಪರ್ಚರ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಮೋಟರ್ ಟೇಕ್ಸ್ 5 ಆಂಪಿಯರ್ ಕರೆಂಟ್ ಫ್ರಮ್ ಎ 220 ವೋಲ್ಟ್ ಸೋರ್ಸ್. ಪೊಟೆನ್ಷಿಯಲ್ ಡಿಫ್ರೆನ್ಸು, ದ ಪವರ್ ಆಫ್ ದ ಮೋಟರ್, ಸಿಂಪಲ್, P is equal to VI. ಸೊ V ಎಷ್ಟು 220, ಕರೆಂಟು 5. ಸೊ 1100 ಯೂನಿಟ್ ವ್ಯಾಟ್. ಎಲ್ಲಿದೆ 1100 ವ್ಯಾಟ್. ಮುಗೀತಲ್ಲ. ನೆಕ್ಸ್ಟ್, ದ ಟೈಪ್ ಆಫ್ ಲೆನ್ಸ್ ಯೂಸ್ ಟು ಕರೆಕ್ಟ್ ನಿಯರ್ ಸೈಟೆಡ್ನೆಸ್. ಅದೇ ಹೇಳಿದೆ, ಅಲ್ಲಿ ಹೇಳೋನಲ್ಲ. ಸೊ ಮಯೋಪಿಯಾ, ಹೈಪರ್ಮೆಟ್ರೋಪಿಯಲ್ಲಿ ಇಮೇಜ್ ಕೊಟ್ಟು, ಬಟ್ ಇಲ್ಲಿ ಇಮೇಜ್ ಅವ್ರು ಕೊಟ್ಟಿಲ್ಲ, ನಾನು ಹಾಕಿರೋದು. ಸೊ ದಟ್ ನಿಯರ್ ಸೈಟೆಡ್ನೆಸ್ ಅಂತ ಕೇಳಿದ ತಕ್ಷಣ ಅವ್ರು ಇಮೇಜ್ ಕೊಟ್ಟಿಲ್ಲ. ಸೊ ನಿಯರ್ ಸೈಟೆಡ್ನೆಸ್ ಅಂತ ಕೇಳಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ವಿಚ್ ಇಸ್ ಮಯೋಪಿಯಾ. ಫಾರ್ ಸೈಟೆಡ್ನೆಸ್ ಹೈಪರ್ಮೆಟ್ರೋಪಿಯಾ. ಸೊ ನಿಯರ್ ಸೈಟೆಡ್ನೆಸ್ ಮಯೋಪಿಯಾ. ಸೊ ಯಾವ ಲೆನ್ಸ್ ಯೂಸ್ ಮಾಡ್ತಾರೆ, ವಾಟ್ ಈಸ್ ದ ಲೆನ್ಸ್, ಇದು ಯಾವುದಿದು, ಕಾನ್ಕೇವ್. ಸೊ ಕಾನ್ಕೇವ್. ಸೊ ಕಾನ್ವೆಕ್ಸ್ ಲೆನ್ಸಲ್ಲಿ ಯೂಸ್ ಮಾಡ್ತಾರೆ ಹೈಪರ್ಮೆಟ್ರೋಪಿಯಾ. ಅದಕ್ಕೆ ಕೇಳಿದ ತಕ್ಷಣ ನಿಮಗೆ ಇಮೇಜು, ಅಗೇನ್ ಈ ಇಮೇಜಸ್ ಏನಿದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಇಫ್ ಯು ಪ್ರಾಕ್ಟೀಸ್ ದಿಸ್, ನೀವು MCQ ಕೇಳಲಿ, ಎಲ್ಲೇ ಕೇಳಲಿ, ನಮಗೆ ತಲೆಗೆ ಬಂತು ಅಂದರೆ ಯು ವಿಲ್ ಬಿ ಏಬಲ್ ಟು ಈಸಿಲಿ ಆನ್ಸರ್. ಸೊ ಈ ಇಮೇಜಸ್ ಬಂತು ಅಂದರೆ ನಿಮಗೆ ಮಿಸ್ಟೇಕೇ ಆಗಲ್ಲ. ಅದಕ್ಕೆ ಒಂದು ಪ್ರಾಕ್ಟೀಸ್ಗೂ ಆಗುತ್ತೆ, ಕೇಳಿದ್ರೆ ಎಕ್ಸಾಮಲ್ಲಿ ಕೇಳಿದ್ರು ಬರೀಲೇಬೇಕಾಗತ್ತೆ, ಲೈಕ್ ಕೇಳೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕೇಳಿದ್ರೆ ಬರೀಬೇಕು. ಇದು ಪ್ರಾಕ್ಟೀಸ್ ಮಾಡೋದ್ರಿಂದ MCQಲು ಮಿಸ್ಟೇಕ್ಸ್ ಆಗಲ್ಲ. ನೆಕ್ಸ್ಟ್, ದ ರೂಲ್ ದಟ್ ಹೆಲ್ಪ್ಸ್ ಟು ಡಿಟರ್ಮೈನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಆನ್ ಎ ಕ್ಯಾರಿಂಗ್ ಸ್ಟ್ರೈಟ್ ಕಂಡಕ್ಟರ್. ಯಾವುದು, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್, ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ರೈಟ್ ಹ್ಯಾಂಡ್ ಬರೀಬೇಕಾದ್ರೆ, ಅಗೇನ್ ಇನ್ ಕೇಸ್ ಅವರು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಏನೋ ಕೇಳಿದ್ರು, ಬರೀಬೇಕಾದ್ರೆ ಪೆನ್ನ ಸೈಡ್ಗೆ ಇಡ್ರಿ, ಕೈಯಲ್ಲಿ ರೈಟ್ ಹ್ಯಾಂಡಲ್ಲೇ ಚೆಕ್ ಮಾಡಿರಿ. ನೀವು ರೈಟ್ ಹ್ಯಾಂಡಲ್ಲಿ ಬರೀತಿದ್ದೀರ, ನೀವು ರೈಟ್ ಹ್ಯಾಂಡ್ ಆದರೆ ಸೊ ಪೆನ್ ಬಿಡ್ರಿ, ಚೆಕ್ ಮಾಡಿರಿ, ಆಮೇಲೆ ಆನ್ಸರ್ ಮಾಡಿರಿ. ಬಿಕಾಸ್ ಲೆಫ್ಟ್ ಹ್ಯಾಂಡ್ ಹಿಂಗೆ ಬರೀಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಮಾಡೋರು ಜಾಸ್ತಿ ಜನ ಇದ್ದಾರೆ. ಸೊ ಮಿಸ್ಟೇಕ್ ಮಾಡಬೇಡ್ರಿ ಅದನ್ನು. ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ನಿಮಗಿಲ್ಲ, ಲಾ ಆಫ್ ಮ್ಯಾಗ್ನೆಟಿಕ್ ಪೋಲ್ಸು ಲೆಫ್ಟ್ ಹ್ಯಾಂಡ್ ರೂಲ್ ಅಲ್ಲ. ನೆಕ್ಸ್ಟು, ದ ಕಲರ್ ಆಫ್ ದ ಸ್ಕೈ ಫ್ರಮ್ ದ ಸರ್ಫೇಸ್ ಆಫ್ ದ ಮೂನ್ ಅಪಿಯರ್ಡ್ ಆಸ್ ಬ್ಲ್ಯಾಕ್. ಹೆಂಗೆ ಬ್ಲ್ಯಾಕ್ ಇದೆಯೋ ಹಾಗೆ ಬ್ಲ್ಯಾಕ್ ಇದೆ. ಯಾಕೆ, ಸಿ ಅಗೇನ್, ದಿಸ್ ವಾಸ್ ಆಸ್ಡ್ ಇನ್ ಒನ್ ಆಫ್ ದ ಪೇಪರ್. ಇದು ಇನ್ನೊಂದು ಪೇಪರಲ್ಲಿ ಕೇಳಿದ್ದಾರೆ, ವಿಚ್ ಇಸ್ ರಿಲೇಟೆಡ್. ಹೆಂಗೆ ನೋಡ್ರಿ, ದ ಸ್ಕೈ ಆಸ್ ಸೀನ್ ಫ್ರಮ್ ದ ಸರ್ಫೇಸ್ ಆಫ್ ದ ಮೂನ್ ಅಪಿಯರ್ ಡಾರ್ಕ್ ಬಿಕಾಸ್. ಅಲ್ಲಿ ಯಾವ ಕಲರು ಅಂತ ಒಂದು ಪೇಪರಲ್ಲಿ ಕೇಳಿದ್ದಾರೆ, ಇನ್ನೊಂದು ಪೇಪರಲ್ಲಿ ಡಾರ್ಕ್. ಯಾಕೆ, ರೀಸನ್. ನಿಮಗೆ ರೀಸನ್ ಗೊತ್ತಿತ್ತು ಅಂದರೆ ನೀವು ಅದೇ ಹೇಳೋದು, ಲೈಕ್ ಅದು ರಿಲೇಟೆಡ್ ಏನೇ MCQ ಅಥವಾ ಏನೇ ಕ್ವಶನ್ ಕೇಳಿದ್ರು ವಿಲ್ ಬಿ ಏಬಲ್ ಟು ಆನ್ಸರ್. ಸೊ ದಟ್ ಈಸ್ ದ ರೀಸನ್. ಅರ್ಥ ಮಾಡಿಕೊಂಡ್ರೆ ವಾಟ್ ಎವರ್ ದೇ ಗಿವ್ ಈಸಿ. ಸೊ ಯಾವುದು,
ಬ್ಲೂ ವೈಲೆಟ್ ಕಲರ್ ಸ್ಕ್ಯಾಟರ್ಡ್ ಅಲ್ಲ ಆರ್ ಅಬ್ಸರ್ವ್ಡ್ ಆಗಲ್ಲ, ಅಬ್ಸರ್ವ್ ಮಾಡೋದಕ್ಕಲ್ಲ ಅಟ್ಮಾಸ್ಫಿಯರ್ ಇರಲ್ಲ. ನೆಕ್ಸ್ಟು ಆಲ್ ದ ಕಲರ್ಸ್ ಆರ್ ಸ್ಕ್ಯಾಟರ್ಡ್ ಇಲ್ಲ, ಅಟ್ಮಾಸ್ಫಿಯರ್ ಪಾರ್ಟಿಕಲ್ಸ್ ನೀಡೆಡ್ ಟು ಸ್ಕ್ಯಾಟರ್ ದ ಲೈಟ್ ಆರ್ ನಾಟ್ ಪ್ರೆಸೆಂಟ್. ಸೊ ಅಲ್ಲಿ ನಿಮಗೆ ಸ್ಕ್ಯಾಟರ್ ಆಗೋದಕ್ಕೆ ಪಾರ್ಟಿಕಲ್ಸ್ ಇರಲ್ಲ. ಮಾಡೋ ಕ್ವಶನ್ ಪೇಪರಲ್ಲಿ 3ಯಲ್ಲೂ ಒಂದು ರೈನ್ಬೋ ಫಾರ್ಮೇಷನ್ ಕೊಟ್ಟು ಯಾಕೆ ಮೂನ್ ಮೇಲೆ ಆಗಲ್ಲ ಅಂತ ಕೇಳಿದ್ದಾರೆ. ಯಾಕೆ? ಸೇಮ್ ರೀಸನ್ಸ್, ಅಟ್ಮಾಸ್ಫಿಯರಿಕ್ ಪಾರ್ಟಿಕಲ್ಸ್ ಇರಲ್ಲ. ಸೊ ಅಲ್ಲಿ ಅಗೇನ್ ದೇರ್ ಇಸ್ ನೋ ವಾಟರ್ ಡ್ರಾಪ್ಲೆಟ್, ಮೇಯ್ನು ವಾಟರ್ ಡ್ರಾಪ್ಲೆಟ್ ಇರಲ್ಲ ಮೂನ್ ಮೇಲೆ. ಸೊ ದಟ್ ಈಸ್ ದ ರೀಸನ್ ರೈನ್ಬೋ ಫಾರ್ಮೇಷನ್ ಆಗಲ್ಲ. ಎಲ್ಲ ಆಲ್ ಇಂಟರ್ ರಿಲೇಟೆಡ್, ಇಂಟರ್ ಓವನ್. ನೆಕ್ಸ್ಟ್, ಎ ಹೀಟ್ ಪ್ರೊಡ್ಯೂಸಿಂಗ್ ಡಿವೈಸ್ ಶುಡ್ ಬಿ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ದಿಸ್ ಡಿವೈಸ್ ಶುಡ್ ಹ್ಯಾವ್ ಏನಿರಬೇಕು? ಹೈ ರೆಸಿಸ್ಟೆನ್ಸು, ಲೋ ರೆಸಿಸ್ಟೆನ್ಸು? ಆಬ್ವಿಯಸ್ಲಿ ಹೈ ರೆಸಿಸ್ಟೆನ್ಸ್. ಯಾಕಂದರೆ ರೆಸಿಸ್ಟೆನ್ಸ್ ಕಮ್ಮಿ ಇತ್ತು ಅಂದರೆ ಬೇಗ ಮೆಲ್ಟ್ ಆಗುತ್ತೆ ಅಥವಾ ಅಷ್ಟು ಹೀಟ್ ಪ್ರೊಡ್ಯೂಸ್ ಮಾಡಲ್ಲ. ಸೊ ಆಬ್ವಿಯಸ್ಲಿ ಹೈ ರೆಸಿಸ್ಟೆನ್ಸ್. ಲೋ ರೆಸಿಸ್ಟೆನ್ಸ್ ಅಲ್ಲ. ಸೊ ಲೋ ರೆಸಿಸ್ಟೆನ್ಸ್ ಅಲ್ಲ. ಸೊ ಎ ಆ್ಯಂಡ್ ಸಿ. ನೆಕ್ಸ್ಟು, ಲೋ ಮೆಲ್ಟಿಂಗ್ ಪಾಯಿಂಟಾ? ಚಾನ್ಸೇ ಇಲ್ಲ. ಬಿಕಾಸ್ ನಿಮಗೆ ಕೇಳಿದ್ರು ಅಂದರೆ ಟಂಗ್ಸ್ಟನ್ ನೆನ್ಪು ಬರಬೇಕು. ಯಾಕೆ ಟಂಗ್ಸ್ಟನ್ ಯೂಸ್ ಮಾಡ್ತೀವಿ? ಬಿಕಾಸ್ ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್. ಸೊ ಲೋ ಮೆಲ್ಟಿಂಗ್ ಪಾಯಿಂಟು ಅಲ್ಲ, ಹೈ ರೆಸಿಸ್ಟೆನ್ಸ್ ಇರಬೇಕು, ಹೈ ಮೆಲ್ಟಿಂಗ್ ಪಾಯಿಂಟ್ ಇರಬೇಕು. ಕೇಳಿದ್ರು ಅಂದರೆ ಟಂಗ್ಸ್ಟನ್ ಮೆಲ್ಟಿಂಗ್ ಪಾಯಿಂಟ್ ಇಸ್ 3380 ಡಿಗ್ರಿ ಸೆಲ್ಸಿಯಸ್ ಟಂಗ್ಸ್ಟನ್ದು, ವಿಚ್ ಈಸ್ ಹೈ. ಅದಾಯ್ತಲ್ಲ ರೀಸನ್ನು. ನೆಕ್ಸ್ಟು, ದ ಇಮೇಜ್ ಫಾರ್ಮ್ಡ್ ಇನ್ ದ ಫಿಗರ್ ಏನು? ದಿಸ್ ಇಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಸೊ ವರ್ಚುವಲ್ ಆ್ಯಂಡ್ ಡೈರೆಕ್ಟಾ? ಚಾನ್ಸೇ ಇಲ್ಲ. ವರ್ಚುವಲ್ ಡೈರೆಕ್ಟ್ ಇಲ್ಲ. ಸೊ ಎ ಆ್ಯಂಡ್ ಡಿ. ರಿಯಲ್ ಇನ್ವರ್ಟೆಡ್ ಡಿಮಿನಿಸ್ಡ್, ಆಬ್ವಿಯಸ್ಲಿ ಇದು ಸಣ್ಣದಾಯಿತು. ರಿಯಲ್ ಇನ್ವರ್ಟೆಡ್ ಎನ್ಲಾರ್ಜ್ಡ್ ಅಲ್ಲ. ಸೊ ಎ ಇಸ್ ದ ಕರೆಕ್ಟ್ ಆಪ್ಷನ್. ಯಾವುದು ತಪ್ಪಿದೆ ಅದನ್ನು ತೆಗೆದ್ರು ಇನ್ನು ಯಾವ್ದು ಉಳಿದಿರುತ್ತೋ ಅದರಲ್ಲಿ ಚೆಕ್ ಮಾಡ್ಕೊಳೋದು ಈಸಿ ಆಗುತ್ತೆ ಒಂದೊಂದ್ಸಲ. ಹಾಗೆ ನಿಮಗೆ ನೋಡಿದ ತಕ್ಷಣ ಹೇಳ್ಬೋದು ಇಟ್ ಈಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್, ಚಿಕ್ಕದಿದೆ, ಸೊ ಡಿಮಿನಿಸ್ಡ್. ನೆಕ್ಸ್ಟ್, ಓಕೆ, ಯಾವ್ದು? ದೇರ್ ಈಸ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಸಾಲಿನಾಯ್ಡ್ ಅಲ್ಲ. ಬಿಕಾಸ್ ದ ಮೂಮೆಂಟ್ ಯು ಗೋ ಅವೇ ಫ್ರಮ್ ದ ಸಾಲಿನಾಯ್ಡಿಂದ ದೂರ ಹೋದಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕಮ್ಮಿ ಆಗುತ್ತೆ. ಸೊ ಎ ಆಗಲ್ಲ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಸೇಮ್ ಅಟ್ ಆಲ್ ದ ಪಾಯಿಂಟ್ಸ್ ಇನ್ಸೈಡ್ ದ ಸಾಲಿನಾಯ್ಡ್, ಆಬ್ವಿಯಸ್ಲಿ. ಸೊ ಮ್ಯಾಗ್ನೆಟ್, ಬಾರ್ ಮ್ಯಾಗ್ನೆಟಲ್ಲೂ ಸೇಮೇ ತಾನೆ. ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಾನ್ಸ್ಟೆಂಟ್ ಇನ್ಸೈಡ್. ಸೊ ಸಿಮಿಲರ್ಲಿ ನೀವು ಯಾವುದೇ ಪಾಯಿಂಟ್ ಇನ್ಸೈಡ್ ದ ಸಾಲಿನಾಯ್ಡ್ ತೊಗೊಂಡ್ರೂ ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್ ಇರುತ್ತೆ, ಯೂನಿಫಾರ್ಮ್ ಇರುತ್ತೆ. ಇಟ್ ಇಸ್ ಸ್ಟ್ರೈಟ್ ಲೈನ್. ಪ್ರಾಪರ್ಟೀಸ್ ಸಾಲಿನಾಯ್ಡ್ದು ನೆನಪರ್ಲಿ. ಆ್ಯಂಡ್ ಅಗೇನ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಗೊತ್ತಲ್ಲಿ 2 marks. Next, a safety device used to protect the electric circuit and electric appliances is fuse. So fuse, again, ಮಾಡಲ್ ಕ್ವಶನ್ ಪೇಪರ್ 3 4 ನೋಡಿದ್ದೀರಾ. ಸೊ ಇನ್ ಕೇಸ್ ಹಾಕಿಲ್ಲ ಅಂದರೆ ಏನಾಗುತ್ತೆ? ಸೊ ಜೋಲ್ಸ್ ಲಾ ಆಫ್ ಹೀಟಿಂಗಲ್ಲೂ ಹೇಳಿದ್ದೇನೆ. ಸೊ ಹೌ ದ ಫ್ಯೂಸ್ ವರ್ಕ್ಸ್ ಅಂತ ಫ್ಯೂಸ್ ನೋಡ್ಕೊಳ್ಳಿ. ನೆಕ್ಸ್ಟು ಅಂದರೆ ಅದ್ರದ್ದು ಬಗ್ಗೆ ಸ್ವಲ್ಪ ಗೊತ್ತಿರಲಿ. ದ ಪೊಸಿಷನ್ ಆಫ್ ಇಮೇಜ್ ಒಬ್ಟೈನ್ಡ್ ಬೈ ಕಾನ್ವೆಕ್ಸ್ ಲೆನ್ಸ್. ಓಕೆ, ಕಾನ್ವೆಕ್ಸ್ ಲೆನ್ಸು ಆಬ್ಜೆಕ್ಟ್ ಎಲ್ಲಿ ಪ್ಲೇಸ್ ಮಾಡಿದ್ವಿ? ಬಿಟ್ವೀನ್ F1 and 2F1. ಸೊ ಇಮೇಜ್ ಏನು ಕೇಳ್ತಿದ್ದಾರೆ? ಓಕೆ, ಇಮೇಜ್ ಕೇಳ್ತಿದ್ದಾರೆ. ಸಿಂಪಲ್ಲು. ಸೊ F1 ಇದೆ, 2F1 ಇದೆ. ಶಾರ್ಟ್ಕಟ್ ಹೇಳಿದ್ನಲ್ಲ, A ಇನ್ಫಿನಿಟಿ, B C D E F. ಸೊ ಅವ್ರು ಕೇಳ್ತಿರೋದು F1 2F1. ಸೊ F1 2F1 D. ಸೊ D ಇದು ಪೊಸಿಷನ್ ಏನು ಇಮೇಜ್ದು? ಸೊ ಎಲ್ಲಿಂದ? ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ. ಸೊ ದಿಸ್ ಈಸ್ F2 2F2. ಸೊ ಇಮೇಜ್ ಪೊಸಿಷನ್ A B C D. ಸೊ ನಿಮಗೆ ಡಿದು ಇಮೇಜ್ ಪೊಸಿಷನ್ ಎಲ್ಲಿ? ಬಿಹೈಂಡ್ 2F2. ಎಲ್ಲಿದೆ? ಬಿಯಾಂಡ್ 2F2. ಸಿಂಪಲ್. ನಿಮಗೆ ಇಮೇಜ್ ಫಾರ್ಮೇಷನ್ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಹಾಕ್ಬೋದು, ಬಟ್ ಹೇಳಿದ್ದು. ನೆಕ್ಸ್ಟು, ಎಲೆಕ್ಟ್ರಿಕ್ ಲ್ಯಾಂಪ್ ಇದೆ, 20 ohm ರೆಸಿಸ್ಟೆನ್ಸು. ಇನ್ನೊಂದು ಕಂಡಕ್ಟರ್ ಇದೆ, 4 ohm ರೆಸಿಸ್ಟೆನ್ಸು. ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ 6 volt ಬ್ಯಾಟ್ರಿ ಇದೆ. ಟೋಟಲ್ ಕರೆಂಟ್ ಸಿಂಪಲ್. ಸೊ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ. ವಾಟ್ ಈಸ್ RS? 4 +
20, ಯಾಕಂದರೆ ಸೀರೀಸು 24 ಓಮ್. ಸೊ ಕರೆಂಟ್ I is equal to V/R. V/R, ನಾಟ್ R/V. ಇಲ್ಲಿ R ದೊಡ್ಡದು, V ಸಣ್ಣದು ಅಂದರೆ 24/6 ಮಾಡೋಕೆ ಹೋಗ್ಬೇಡ್ರಿ. 24/6 ಮಾಡಿದ್ರೆ ಎಷ್ಟು ಬಂತು? 4 ಆಂಪಿಯರ್. ಅವ್ರು ಅದು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ, ಕನ್ಫ್ಯೂಸ್ ಮಾಡೋದಕ್ಕೆ. ಯಾಕಂದರೆ ಸಾಕಷ್ಟು ಹುಡುಗರು ನೋಡಿರೋದ್ರಿಂದ ಹೇಳ್ತಿರೋದು. ಸಾಕಷ್ಟು ಹುಡುಗರು ಏನು ಮಾಡ್ತಾರೆ, ದೊಡ್ಡ ವ್ಯಾಲ್ಯೂ ಮೇಲಿದೆ, ಸಣ್ಣ ವ್ಯಾಲ್ಯೂ ಕೆಳಗಿಟ್ಬಿಡೋಣ, ಈಸಿಯಾಗಿ ಡಿವೈಡ್ ಮಾಡಿ ಆನ್ಸರ್ ಬರುತ್ತೆ. ಅಲ್ಲ, ನಿಮ್ಗೆ ಈಸಿ ಮಾಡೋಕ್ಕಲ್ಲ ಅವ್ರು ಕೊಡೋದು. ಆ್ಯಕ್ಚುಲ್ ವ್ಯಾಲ್ಯೂ ಏನು ಬರುತ್ತೆ ಅದನ್ನು ಕೊಡ್ತಾರೆ, ಕೇಳೋದು. V/6, R/24, 1/4, that is 0.25 ಆಂಪಿಯರ್. ಆಪ್ಷನ್ ಡಿ. ಫಾರ್ಮುಲಾ ಏನಿದೆ ಅದನ್ನೇ ಹಾಕ್ರಿ. ಇನ್ ವಿಚ್ ಮೆಟೀರಿಯಲ್ ಮೀಡಿಯಮ್ ಆಫ್ ಸ್ಪೀಡ್ ಆಫ್ ಲೈಟ್ ಈಸ್ ವೆರಿ ಹೈ. ಹೈ ಅಂದಾಗ ರೆಸಿಸ್ಟಿವಿಟಿ ಕಮ್ಮಿ ಇರಬೇಕು. ಯಾಕಂದರೆ ರೆಸಿಸ್ಟಿವಿಟಿ ಅಂತೀನಿ, ಸಾರಿ, ರಿಫ್ರಾಕ್ಟಿವ್ ಇಂಡೆಕ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ C/V. ವಾಟ್ ಇಸ್ C? Speed of light in air or vacuum. What is V? Speed of light in medium. So inversely related, ಅಂದರೆ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ ಜಾಸ್ತಿ ಆಯಿತು, ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಆಗುತ್ತೆ. ಬಟ್ ಇಲ್ಲೇನು ಕೇಳಿರೋದು, ಇನ್ ವಿಚ್ ಮೆಟೀರಿಯಲ್ ಸ್ಪೀಡ್ ಆಫ್ ಲೈಟ್ ಈಸ್ ವೆರಿ ಹೈ. ಹೌದು. ಸೊ ವಿ ಏನಾಗಬೇಕು? ಜಾಸ್ತಿ ಆಗಬೇಕು. ಅಂದರೆ ಏನಾಗಬೇಕು? ಏನಾಗುತ್ತೆ? ಕಮ್ಮಿ ಆಗುತ್ತೆ. ಸೊ ಇದರಲ್ಲಿ ಕಮ್ಮಿ ಅಂದರೆ ಯಾವುದು? ಎಸ್, 1.33. ಸೊ ಆಪ್ಷನ್ ಬಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಪ್ರಾಪರ್ಟೀಸ್ ಓದಿದ್ರಿ ಅಂದರೆ ನಿಮಗೆ ಗೊತ್ತಿತ್ತು ಅಂದರೆ ಏನಕ್ಕೆ ಕೊಟ್ಟರು ಸಾಲ್ವ್ ಮಾಡ್ಬೋದು. ಯಾವುದಪ್ಪ? ಆರ್ ಡೆನ್ಸ್ ನಿಯರ್ ದ ಪೋಲ್ಸ್, ಆಬ್ವಿಯಸ್ಲಿ. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ ಲೂಪ್. ಎಸ್, ದಿಸ್ ಅ ಪ್ರಾಪರ್ಟಿ. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್. ಚಾನ್ಸೇ ಇಲ್ಲ, ದೇ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಸೊ ಆಪ್ಷನ್ ಸಿ. ಅಗೇನ್ ಇದು ನೋಡಿದ್ರಿ ಅಂದರೆ ಇದೇ 4 ಪಾಯಿಂಟ್ಸು. ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಪ್ರಾಪರ್ಟಿ ಕೇಳಿದ್ರೆ ಇದು 4 ಪಾಯಿಂಟ್ಸ್ ಬರಿಬೋದು. ನಾನು ನಿಮಗೆ ಸೊಲ್ಯೂಷನ್ಸು ಕೊಡ್ತಿದ್ದೀನಿ. ಇದೊಂದು ಬಿಟ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್ ಅಂದರೆ 4 ಪಾಯಿಂಟ್ ಆಯಿತು. ಯು ಕ್ಯಾನ್ ರೈಟ್ ದಿಸ್ 4 ಪಾಯಿಂಟ್ಸ್ ಇಫ್ ದೇ ಆಸ್ಕ್ ಎನಿಥಿಂಗ್ ಅಬೌಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಇದು ಬರೀ ನಾನು MCQ ಸಾಲ್ವ್ ಮಾಡ್ದಂಗೆ ಆಗ್ತಿಲ್ಲ, ನಿಮಗೆ 1 ಮಾರ್ಕ್ಸ್ ಹೇಳ್ದಂಗೂ ಆಗ್ತಿದೆ. ಅದಕ್ಕೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸೊ ದಟ್ ಇಂಥದ್ದು ಇನ್ನೂ ಸಾಕಷ್ಟು ನಿಮಗೆ ಬರ್ತಿರತ್ತೆ. ನೆಕ್ಸ್ಟು, ಬಲ್ಬ್ ಈಸ್ ಕನೆಕ್ಟೆಡ್ ಟು 220 ವೋಲ್ಟ್. ವಿ, ಕರೆಂಟ್ ಫ್ಲೋಯಿಂಗ್ ಇನ್ ದ ಬಲ್ಬ್. ಐ, ಪವರ್. ಸೇಮ್ ಹಿಂದೆ ಕೊಟ್ಟಿರೋ ಹಂಗೆ, ಬಟ್ ಇಲ್ಲಿ ವ್ಯಾಲ್ಯೂಸ್ ಅಷ್ಟೇ ಚೇಂಜ್ ಮಾಡಿದ್ದಾರೆ. VI. ಸೊ 220 ಇಂಟು ಕರೆಂಟ್ 0.5, 110 ವ್ಯಾಟ್. ಅಲ್ಲಿ 1100 ಬಂತು, ಇಲ್ಲಿ 110, 10 ಅಷ್ಟೇ ಕಮ್ಮಿ ಆಯಿತು. ಆದರೆ ಮಾಡೋ ಮೆಥಡ್ ಏನು? ಸೇಮ್, 10 ಅಷ್ಟೇ ಕಮ್ಮಿ. ಅದಕ್ಕೆ ಹೇಳೋದು ಹೆಂಗೆ ಕೇಳ್ತಾರೆ ನೋಡ್ರಿ, ನಿಮ್ಗೇನು ಜಾಸ್ತಿ ಹೊಸ ಏನೋ ರಾಕೆಟ್ ಸೈನ್ಸ್ ಅದು ಕೇಳ್ತಾರಂತಲ್ಲ. ನೆಕ್ಸ್ಟು, ದ ಫಂಕ್ಷನ್ ಆಫ್ ಆ್ಯಮ್ ಮೀಟರ್. ಆ್ಯಮ್ ಮೀಟರ್, ವೋಲ್ಟ್ ಮೀಟರ್. ಆ್ಯಮ್ ಮೀಟರ್ ಅಂತ ಗೊತ್ತು, ವೋಲ್ಟ್ ಮೀಟರು ಏನು ಅಂತ ಗೊತ್ತಾಗಬೇಕು. ಆ್ಯಮ್ ಮೀಟರ್ ಏನಪ್ಪ? ಮೆಷರ್ ದ ರೇಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಷ್ಟೇ. ವೋಲ್ಟ್ ಮೀಟರ್ ಏನು? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ರೆಸಿಸ್ಟರ್ ಅಥವಾ ಅಕ್ರಾಸ್ ದ ಡಿವೈಸ್. ಆ್ಯಸ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ಎ ಸಬ್ಸ್ಟೆನ್ಸ್ ಇನ್ಕ್ರೀಸಸ್ ಹಿಂದೆ ಹೇಳಿದೆ. ಸೊ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಇನ್ಕ್ರೀಸ್ ಆಯಿತು ಅಂದರೆ ಓಕೆ, ಅಲ್ಲಿ ಕಂಡಕ್ಟಿವಿಟಿ ಇದು ಹೇಳಿದೆ. ಇಲ್ಲೇನಿದೆ? ರೆಸಿಸ್ಟೆನ್ಸ್ ಡಿಕ್ರೀಸಸ್ ಆಗಲ್ಲ, ಬಿಕಾಸ್ R is equal to rho L/A. ಸೊ ರೆಸಿಸ್ಟಿವಿಟಿ ಇನ್ಕ್ರೀಸ್ ಆಯಿತು ಅಂದರೆ ರೆಸಿಸ್ಟೆನ್ಸ್ ಏನಾಗಬೇಕು? ಇನ್ಕ್ರೀಸ್ ಆಗಬೇಕು. ಸೊ ರೆಸಿಸ್ಟೆನ್ಸ್ ಡಿಕ್ರೀಸಸ್ ಆಗಲ್ಲ. ಕಂಡಕ್ಟಿವಿಟಿ ಇನ್ಕ್ರೀಸಸ್ ಆಗಲ್ಲ, ಬಿಕಾಸ್ ದೇ ಆರ್ ರೆಸಿಪ್ರೋಕಲ್. ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸಸ್, ಅದು ನಿಮಗೇನು ಬೇಕಾಗಿಲ್ಲ. ರೆಸಿಸ್ಟೆನ್ಸ್ ಇನ್ಕ್ರೀಸಸ್. ರೆಸಿಸ್ಟಿವಿಟಿ ಇನ್ಕ್ರೀಸ್ ಆಯಿತು ಅಂದರೆ ರೆಸಿಸ್ಟೆನ್ಸು ಇನ್ಕ್ರೀಸ್ ಆಗುತ್ತೆ. ಈ ಒಂದು MCQ ಸಾಲ್ವ್ ಮಾಡೋದಂದರೆ ಎಷ್ಟೆಷ್ಟು ಕಾನ್ಸೆಪ್ಟ್ಸ್ ಕವರ್ ಆಗುತ್ತೆ ಅಂತ. ನೆಕ್ಸ್ಟು, ದ ಸೆಂಟರ್ ಆಫ್ ಸ್ಪೆರಿಕಲ್ ಮಿರರ್. ಏನು ನಾನು ಹೇಳ್ಬೇಕಾಗಿಲ್ಲ ಡೆಫಿನೇಷನ್. ಪೋಲ್, ಇದೇ ಡೆಫಿನೇಷನ್ ಯೂಸ್ ಬರ್ಕೊಳ್ರಿ ಪೋಲ್ಗೆ. ಹೋಮ್ಸ್ ಲಾ ಗಿವ್ಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ V ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I. ಏನು? ಪೊಟೆನ್ಷಿಯಲ್ ಡಿಫರೆನ್ಸು, ಕರೆಂಟು. ಎಲ್ಲಿದೆ? ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ನೆಕ್ಸ್ಟು, ಅಬ್ಸರ್ವ್ ದ ಡಯಾಗ್ರಾಮ್. ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ತು, ಬಟ್ ಡೈರೆಕ್ಟ್. ಅಗೇನ್ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಪ್ರಾಪರ್ಟೀಸ್ ಗೊತ್ತಿತ್ತು ಅಂದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲೇನು ಇದು ಡೈರೆಕ್ಷನ್ ಕೊಟ್ಟಿದ್ದಾರೆ, ಫೀಲ್ಡ್ ಲೈನ್ಸು ಒಳಗೆ ಹೋಗ್ತಿದೆ. ಸೊ ಒಳಗೆ ಹೋಗ್ತಿದೆ ಅಂದರೆ ಆಬ್ವಿಯಸ್ಲಿ ಏನಾಗುತ್ತೆ?
ಫೀಲ್ಡ್ ಲೈನ್ಸ್ ಎಲ್ಲಿ ಒಳಗೋಗುತ್ತೆ, ಸೌತ್ ಪೋಲಲ್ಲಿ ಒಳಗೋಗುತ್ತೆ. ಸೊ ಇಲ್ಲೂ ಸೇಮ್ ಫೀಲ್ಡ್ ಲೈನ್ಸ್ ಒಳಗೆ ಹೋಗ್ತಿದೆ. ಸೊ ದಿಸ್ ಈಸ್ ಆಲ್ಸೋ ಸೌತ್. ಏನಾಯ್ತು, ಎರಡು ಸೌತ್. ಎಲ್ಲಿದೆ ಆಪ್ಷನ್ ಎ, ಎರಡು ಸೌತು ಇನ್ಸೈಡ್ ಒಳಗೆ ಹೋಗ್ತಿದೆ. ಅದೇ ಸೌತ್ ನಾರ್ತ್ ಆಯಿತು ಅಂದರೆ ಸ್ವಲ್ಪ ಡಯಾಗ್ರಾಮ್ ಚೇಂಜ್ ಆಗುತ್ತೆ. ಇನ್ನೊಂದು ಸಲ ಎಮ್ ಸಿ ಕ್ಯೂ ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಎಮ್ ಸಿ ಕ್ಯೂ ಮಾಡಬೇಕಾದ್ರೆ ಅದನ್ನು ಹೇಳ್ತೇನೆ, ಮಾಡ್ತೀನಿ ಪ್ರಿಪ್ರೇಟ್ರಿ ಆದಮೇಲೆ. ಪ್ರಿಪ್ರೇಟ್ರಿ ಆದಮೇಲೆ ಅಪ್ಲಿಕೇಶನ್ ಬೇಸ್ಡ್ ಒಂದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರೋದು ಎಮ್ ಸಿ ಕ್ಯೂ ಸಾಲ್ವ್ ಮಾಡ್ತೇನೆ. ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟು ಫೋಕಲ್ ಲೆಂತ್ ಆಫ್ ಎ ಲೆನ್ಸ್ 0.5 ಪ್ಲಸ್ 0.5 ಇದೆ. ಪವರ್ ಕೇಳ್ತಿದ್ದಾರೆ, P ಈಸ್ ಈಕ್ವಲ್ ಟು 1/f. ಸೊ ಫೋಕಲ್ ಲೆಂತ್ ಪಾಸಿಟಿವ್ ಇತ್ತು, ಪವರ್ ಪಾಸಿಟಿವೇ ಬರಬೇಕು. ಸೊ ನೆಗೆಟಿವ್ ಯಾವುದಿದೆ ಚಾನ್ಸೇ ಇಲ್ಲ. ನೆಕ್ಸ್ಟು ಪ್ಲಸ್ 2.22 ಇದೆ. ಕಾನ್ಕೇವೋ ಕಾನ್ವೆಕ್ಸ್ ಅಂತ ಕೇಳಿದ್ದಾರೆ. ಸೊ ಯಾವುದು ಪಾಸಿಟಿವ್ ಇರುತ್ತೆ? ಕಾನ್ವೆಕ್ಸ್ ಲೆನ್ಸು. ಸೊ ಕಾನ್ವೆಕ್ಸ್ ಲೆನ್ಸ್ದು ಫೋಕಲ್ ಲೆಂತ್ ಏನಿರುತ್ತೆ, ಪಾಸಿಟಿವ್ ಇರುತ್ತೆ. ಸೊ ಇಲ್ಲಿ ಪಾಸಿಟಿವ್ ಇದೆ, ದಿಸ್ ಕೆನಾಟ್ ಬಿ ಕಾನ್ಕೇವ್ ಲೆನ್ಸ್. ಸೊ ದ ಆಪ್ಷನ್ ಇಸ್ ಕಾನ್ವೆಕ್ಸ್ ಲೆನ್ಸ್ ವಿತ್ ಅ ಪವರ್ ಪ್ಲಸ್ 2.0 ಡಯಾಪ್ಟರ್. ಅಗೇನ್ ನಿಮಗೆ ಪ್ರಾಪರ್ಟೀಸ್. ಸೊ ಇದರಲ್ಲೇ ಇದೇ ವಿಡಿಯೋಲಿ ಸ್ಟಾರ್ಟಿಂಗಿಂದ ಹೇಳ್ತೀನಿ, ಕಾನ್ವೆಕ್ಸ್ ಲೆನ್ಸು, ಕಾನ್ಕೇವ್ ಲೆನ್ಸು, ಕನ್ವರ್ಜು, ಡೈವರ್ಜು. ಸೊ ಅದ್ರ ಜೊತೆನೇ ಫೋಕಲ್ ಲೆಂತ್ ಏನು ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಿತ್ತು ಅಂದರೆ ಯಾವುದೇ ಕ್ವಶನ್ ಕೇಳಿದ್ರು ಸಾಲ್ವ್ ಮಾಡ್ಬೋದು. ರೆಸಿಸ್ಟರ್, ಓಕೆ. ನೆಕ್ಸ್ಟ್ ಏನು ಕೇಳಿದ್ದಾರೆ, ದ ರೆಸಿಸ್ಟೆನ್ಸ್ 100 ohm ಈಚ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ ಕನೆಕ್ಟ್ ಮಾಡಿದ್ದಾರೆ. ದೆನ್ ದ ನಂಬರ್ ಆಫ್ ರೆಸಿಸ್ಟರ್ಸ್ ಹ್ಯಾವ್ ಟು ಬಿ ಕನೆಕ್ಟೆಡ್ ಟು ಒಬ್ಟೈನ್ 25 ohm. ಸೊ ಈಕ್ವಲ್ ರೆಸಿಸ್ಟೆನ್ಸ್ ಇದ್ದಾಗ, ಒನ್ ಶಾರ್ಟಲ್ಲೂ ಹೇಳಿದ್ದೇನೆ. ಸೊ ಈಕ್ವಲ್ ರೆಸಿಸ್ಟೆನ್ಸ್ ಇದ್ದಾಗ ಆರ್ ಪಿ ಫೈಂಡ್ ಮಾಡಬೇಕು ಅಂದರೆ ವೆನ್ ಈಕ್ವಲ್ ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್, ಎನ್ ನಂಬರ್ ಎಷ್ಟು ಅಂತ ಫೈಂಡ್ ಮಾಡಬೇಕು ಅಂದಾಗ ಇಲ್ಲಿ ಎಷ್ಟು ಅಂತ ಕೇಳ್ತಿರೋದು. ಸೊ 25 ohm ಬರಬೇಕು. ಸೊ ಆರ್ ಡಿವೈಡೆಡ್ ಬೈ ಎನ್ when the value of resistance is same and if they have given the number of resistors. So R ಇಲ್ಲಿ 100. ಸೊ ನಂಬರ್ ಆಫ್ ರೆಸಿಸ್ಟರ್ಸ್ ಫೈಂಡ್ ಮಾಡಬೇಕು. ಆರ್ ಪಿ ಕೊಟ್ಟಿದ್ದಾರೆ. ಸೊ ಆರ್ ಪಿ ಎಷ್ಟು, 25 ohm. ಸೊ ವಾಟ್ ಈಸ್ ಆರ್ ಪಿ? 25. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಈಚ್ ರೆಸಿಸ್ಟೆನ್ಸ್? 100. ಸೊ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎನ್, ಎಷ್ಟು ಕನೆಕ್ಟ್ ಮಾಡಬೇಕು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಎನ್ ಮೇಲೆ ಹೋಗುತ್ತೆ, 25 ಕೆಳಗೆ ಹೋಗುತ್ತೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎನ್? 100/25 ವಿಚ್ ಇಸ್ 4. ಸೊ ವೆನ್ ಯು ಕನೆಕ್ಟ್ 400 ohm ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಯು ಗೆಟ್ 25. ಅದೇ ಸೀರೀಸ್ ಇದ್ರೆ ಏನಾಗುತ್ತೆ? ಸೊ ಸೀರೀಸ್ ಆರ್ ಎಸ್ ಇಸ್ ಈಕ್ವಲ್ ಟು ಎನ್ ಇಂಟು ಆರ್. ಸೊ ಒಂದು ಶಾರ್ಟಲ್ಲಿ ಹೇಳಿದ್ದೇನೆ. ಓಕೆ, ದಟ್ಸ್ ಇಟ್. ಸೊ 30 MCQs ಎಷ್ಟು ಫಾಸ್ಟ್ ಆಯ್ತು ನೋಡ್ರಿ. ಸೊ ಇನ್ನೂ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. MCQs ಫಿಸಿಕ್ಸ್ ಆಯ್ತು, ಈಗ ಕೆಮಿಸ್ಟ್ರಿನೂ ಮಾಡ್ತೀನಿ, ಅಗೇನ್ ಮ್ಯಾಥ್ಸು ಮಾಡ್ತೀನಿ, ಬಯಾಲಜಿನೂ ಮಾಡ್ತೀನಿ. ನೆಕ್ಸ್ಟ್ ಬೇಕು ಅಂದರೆ ಪ್ರಿಪ್ರೇಟರಿ ಆದಮೇಲೆ ಐ ವಿಲ್ ಬಿ ಡೂಯಿಂಗ್ ಸಮ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಆಲ್ಸೋ, ಎಸ್ಪೆಷಲಿ MCQ. ಕೀಪ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.